ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ನೈಟ್ ಕರ್ಫ್ಯೂ ಇಲ್ಲ, ಸಂಡೇ ಲಾಕ್ ಡೌನು ಇಲ್ಲ. ಹೇಗಿದೆ ಜನರ ಮನಸ್ಥಿತಿ? ಅನ್ಲಾಕ್ ಬಗ್ಗೆ ಏನಂತಾರೆ? ನ್ಯೂಸ್ 18 ಕನ್ನಡದಲ್ಲಿ ಮೆಗಾ ರಿಯಾಲಿಟಿ ಚೆಕ್. ರಾಜ್ಯದಲ್ಲಿ ಸಂಜೆ ಲಾಕ್ ಡೌನ್ ತೆರವಾಗಿದೆ. ನಿನ್ನೆ ರಾತ್ರಿಯಿಂದಲೇ ನೈಟ್ ಕರ್ಫ್ಯೂ ಕೂಡ ಇಲ್ಲ. ಎಂದಿನಂತೆ ವಾಹನಗಳ ಸಂಚಾರ ಇದೆ. ಜನಜೀವನ ನಡೆಸಬಹುದು ಅಂತ ಸರ್ಕಾರ ಹೇಳಿದೆ. ಆದ್ರೆ ಸಾಮಾಜಿಕ ಅಂತರ, ಮಾಸ್ಕ್ ಕಡ್ಡಾಯ ಅಂತ ಹೇಳಿದೆ. ಹಾಗಾದ್ರೆ ಇಷ್ಟೆಲ್ಲ ತೆರವಾದ್ಮೇಲೆ ಜನಜೀವನ ಯಾವ ತರ ಇದೆ? ನ್ಯೂಸ್ 18 ಗ್ರೌಂಡ್ ರಿಯಾಲಿಟಿ ಚೆಕ್. ಕಂಟೈನ್ಮೆಂಟ್ ಪ್ರದೇಶಗಳಲ್ಲಿ ಮಾತ್ರ ಈ ಹಿಂದೆ ಯಾವ ತರ ನಿರ್ಬಂಧ ಇತ್ತು ಅದೇ ಕಂಟಿನ್ಯೂ ಆಗುತ್ತೆ. ಆದ್ರೆ ಉಳಿದ ಕಡೆ ಲಾಕ್ ಡೌನ್ ಸಂಪೂರ್ಣವಾಗಿ ತೆರವಾಗಿದೆ. ಎಲ್ಲವೂ ಮುಕ್ತವಾಗಿದೆ. ರಾಜ್ಯದಲ್ಲಿ ಎಂದಿನಂತೆ ಬಸ್ಗಳ ಓಡಾಟ ಕೂಡ ಇವತ್ತಿದೆ. ಇವತ್ತು ಭಾನುವಾರ. ಸಾಕಷ್ಟು ವಾರಗಳಿಂದ ಸರ್ಕಾರ ಸಂಡೇ ಲಾಕ್ ಡೌನ್ ಅಂತ ಮಾಡಿತ್ತು. ಕಂಪ್ಲೀಟ್ ಆಗಿ ಸಂಚಾರ ಎಲ್ಲ ನಿರ್ಬಂಧ ಮಾಡಿತ್ತು. ಆದ್ರೆ ಈ ಭಾನುವಾರದಿಂದ ಅದು ಕೂಡ ಇಲ್ಲ. ಸೊ ಬೆಂಗಳೂರಿಂದ ವಿವಿಧ ಭಾಗಗಳಿಗೆ ಬಸ್ ಸಂಚಾರ ಬೆಳಗ್ಗೆಯಿಂದನೇ ಇದೆ. ಆದರೆ ಪ್ರಯಾಣಿಕರ ಸಂಖ್ಯೆಯಲ್ಲಿ ಮಾತ್ರ ಭಾರಿ ಇಳಿಮುಖವಾಗಿದೆ. ಇನ್ನು ಬಿಎಂಟಿಸಿ ಬಸ್ಗಳಲ್ಲೂ ಕೂಡ ಪ್ರಯಾಣಿಕರ ಕೊರತೆ ಇವತ್ತು ಎದ್ದು ಕಾಡ್ತಾ ಇದೆ. ಇನ್ನು ಲಾಕ್ ಇಲ್ಲ ಅಂತ ಬೇಕಾಬಿಟ್ಟಿ ಓಡಾಟ ಬೇಡ. ಸಾಮಾಜಿಕ ಅಂತರ ದಯವಿಟ್ಟು ಕಡ್ಡಾಯವಾಗಿ ಪಾಲನೆ ಮಾಡಿ. ಮಾಸ್ಕ್ಗಳನ್ನು ಬಳಸಿ. ಲಾಕ್ ತೆರವು ಜನರಿಗಷ್ಟೇ, ಕೊರೋನಾಗೆ ಅಲ್ಲ. ಸೊ ಇದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು ನೀವು. ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಲ್ಲಿ ಹಾಗಾದ್ರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ? ಜನಸಾಮಾನ್ಯರ ರೆಸ್ಪಾನ್ಸ್ ಹೇಗಿದೆ? ಸೊ ಈ ಲಾಕ್ ಡೌನ್ ತೆರವಾಗಿದೆಯಲ್ಲ ಇದಕ್ಕೆ. ಸೊ ಬೆಂಗಳೂರಿನ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಲಾಲ್ಬಾಗ್ನಿಂದ ನೇರ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಹಾಗೆಯೇ ಯಶವಂತಪುರದಿಂದ ನಮ್ಮ ರಿಪೋರ್ಟರ್ ಮುನಿರಾಜು ನಮ್ಮನ್ನ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಇನ್ನು ಮೈಸೂರು ನಾಗರಿಕರು ಏನ್ ಹೇಳ್ತಾರೆ, ಯಾವ ತರ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ, ಈ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ಮ ರಿಪೋರ್ಟರ್ ಮೈಸೂರಿಂದ ಪುಟ್ಟಪ್ಪ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಹಾಗೆಯೇ ಹುಬ್ಬಳ್ಳಿಯಿಂದ ನಮ್ಮ ರಿಪೋರ್ಟರ್ ಪರಶುರಾಮ್ ತಹಶೀಲ್ದಾರ್ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಬಹುಶಃ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡೋದು ನಾವು ಪಾರ್ಕಿಗೆ ಹೋಗ್ಬೇಕು, ಅಲ್ಲಿ ವ್ಯಾಯಾಮ ಮಾಡಬೇಕು ಅಂತ. ಲಾಲ್ಬಾಗ್ನ ಪರಿಸ್ಥಿತಿ ಕೇಳ್ಬಿಡೋಣ. ಸೌಮ್ಯ, ಸೊ ಇಷ್ಟ ದಿನ ಸಂಡೇ ಲಾಕ್ ಡೌನ್ ಅಂತ ಇತ್ತು, ಇವತ್ತಿಂದ ತೆರವಾಗಿದೆ. ಸೊ ಅಲ್ಲಿಗೆ ಬರೋರು ಅಂದ್ರೆ ಲಾಲ್ಬಾಗಿಗೆ ಬರೋರ ಒಂದು ರೆಸ್ಪಾನ್ಸ್ ಯಾವ ತರ ಇದೆ ಇವತ್ತು? ಶರ್ಮಿತಾ, ಸಂಡೇ ಲಾಕ್ಡೌನ್ ತೆರವಾಗಿರೋದ್ರಿಂದ ಬಹುಶಃ ಎಲ್ಲರಿಗಿಂತ ಹೆಚ್ಚು ಖುಷಿ ಪಟ್ಟವರು ಲಾಲ್ಬಾಗಿಗೆ ರೆಗ್ಯುಲರ್ ಆಗಿ ಬರುವಂತಹ ವಾಕರ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ವರ್ಷಗಟ್ಟಲೆ ಅವರೆಲ್ಲರೂ ಕೂಡ ಲಾಲ್ಬಾಗಿಗೆ ಬಂದು ವಾಕ್ ಮಾಡ್ತಾ ಇರ್ತಾರೆ. ಅದೊಂದು ರೂಟೀನ್ ಆಗೋಗಿರುತ್ತೆ ಅವರಿಗೆ. ಸೊ ಭಾನುವಾರ ಎಸ್ಪೆಷಲಿ ರಿಲ್ಯಾಕ್ಸ್ ಆಗಿ ಬಂದು ಇಲ್ಲಿ ವಾಕ್ ಮಾಡುವಂಥದ್ದು. ಈ ವಾಯುವಿಹಾರಿಗಳು ಈ ಒಂದು ಲಾಲ್ಬಾಗಿಗೆ ವಿಸಿಟ್ ಮಾಡೋದು ಬರೀ ಒಂದು ಆರೋಗ್ಯದ ದೃಷ್ಟಿಯಿಂದ ಮಾತ್ರ ಅಲ್ಲ, ಅದ್ರ ಜೊತೆಗೆ ತಮ್ಮ ಗೆಳೆಯರನ್ನ ಭೇಟಿ ಮಾಡೋದಿರ್ಬೋದು. ಇದೊಂದು ಒಂಥರ ರಿಲ್ಯಾಕ್ಸಿಂಗ್ ಟೈಮ್ ಲಾಲ್ಬಾಗಿಗೆ ಬರೋದು. ಸೊ ಸಂಡೇ ಲಾಕ್ ಡೌನ್ ಏನಿತ್ತು ಅದರಿಂದಾಗಿ ಲಾಲ್ಬಾಗ್ ಒಳಗಡೆ ಬರೋದಕ್ಕೆ ಸಾಧ್ಯ ಆಗದೆ ಎಲ್ಲರೂ ಹೊರಗಡೆನೆ ನಡಿಗೆಯನ್ನ ಮಾಡ್ತಾ ಇದ್ರು. ಸೊ ಪ್ರಥಮ ಬಾರಿಗೆ ಕೊರೋನಾ ಆರ್ಭಟ ಶುರುವಾದ ನಂತರ ಪ್ರಥಮ ಬಾರಿಗೆ ಭಾನುವಾರ ಈ ಒಂದು ಲಾಕ್ ಡೌನ್ ಲಿಫ್ಟ್ ಆಗಿರೋದ್ರಿಂದ ಲಾಲ್ಬಾಗಿಗೆ ಇವತ್ತು ಬೆಳಗಿನಿಂದನೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಎಲ್ಲರ ಮುಖದಲ್ಲೂ ಎಲ್ಲೋ ಒಂದು ಕಡೆ ನಗು ಇದೆ. ನಿಧಾನಕ್ಕೆ ಎಲ್ಲವೂ ನಾರ್ಮಲ್ ಆಗುವತ್ತ ಸಾಗ್ತಾ ಇರುವಂತದ್ದು. ಇದೇ ಬದುಕನ್ನ ಎಲ್ಲರೂ ಅಭ್ಯಾಸ ಮಾಡ್ಕೋಬೇಕು. ಸೊ ಮಾಸ್ಕ್ ಧರಿಸಿ ಎಲ್ಲರೂ ಬಂದು ಇಲ್ಲಿ ವಾಕ್ ಮಾಡುವಂತದನ್ನ ನಾವು ನೋಡ್ತಾ ಇದ್ದೀವಿ. ನಮ್ ಜೊತೆ ನಡಿಗೆದಾರರ ಸಂಘದವರಿದ್ದಾರೆ, ಅವ್ರನ್ನ ಕೇಳೋಣ. ಏನ್ ಅನ್ಸುತ್ತೆ ಸರ್, ರೆಗ್ಯುಲರ್ ಆಗಿ ವಾಕ್ ಮಾಡಿ ವರ್ಷಗಳಿಂದ ಅಭ್ಯಾಸ ಇರುತ್ತೆ ಜನ, ಸಡನ್ ಆಗಿ ಎಲ್ಲ ಸ್ಟಾಪ್ ಆಯ್ತು, ಈಗ ಮತ್ತೆ ಲಿಫ್ಟ್ ಆಗಿದೆ, ಏನ್ ಅನ್ಸ್ತಾರೆ? ಮೇಡಮ್, ನಾವು 45 ವರ್ಷಗಳಿಂದ ಇಲ್ಲಿ ಲಾಲ್ಬಾಗ್ಗೆ ವಾಕಿಂಗ್ ಬರ್ತಾ ಇದ್ದೀವಿ ಬೆಳಗ್ಗೆ ಹೊತ್ತು. ಈಗ ಲಾಕ್ ಡೌನ್ ಆಗಿರೋದ್ರಿಂದ ನಮಗೆ ಬಹಳ ಕಷ್ಟತರ ಅನ್ನಿಸ್ತಿತ್ತು. ಯಾಕೆ ಅಂತ ಹೇಳಿದ್ರೆ ಮನೆಯಲ್ಲೇ ನಾವು ವಾಕ್ ಮಾಡ್ತಿದ್ವು, ಎಕ್ಸರ್ಸೈಸ್ ಮಾಡ್ತಿದ್ವು, ರೋಡಲ್ಲಿ ಹಾಲು ತರಬೇಕಾದ್ರೆ ಹೋಗ್ತಿದ್ವು. ಮಿಕ್ಕಿದ್ದು ಬೆಳಗ್ಗೆ ಈ ಸೂರ್ಯನ ಕಿರಣ ಬೀಳೋ ಹೊತ್ತಲ್ಲೇ ನಾವು 6:15ಗೆಲ್ಲ ಇಲ್ಲಿ ಬರ್ತಿದ್ವು. ಯಾಕೆ ಅಂದ್ರೆ ಫಸ್ಟ್ ಸನ್ರೈಸು ನಾವು ಇಲ್ಲೇ ತಗೋತಿದ್ವು. ಈ ಸನ್ರೈಸು ನಮ್ಮ ಶರೀರಕ್ಕೆ ಬೀಳೋದ್ರಿಂದ ವಿಟಮಿನ್ D3, ವಿಟಮಿನ್ C, ವಿಟಮಿನ್ ಜಿಂಕ್ ಇವೆಲ್ಲಾನು ನಮ್ಮ ಶರೀರಕ್ಕೆ ಉತ್ಪತ್ತಿ ಆಗುತ್ತೆ. ನಾವು ಯಾವ್ದು ಮಾತ್ರೆ ತಗೊಳ್ಳೋ ಕೆಲಸ ಇಲ್ಲ. ಈಗ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಾದ್ರೆ ಅದಕ್ಕೆಲ್ಲ ಮಾತ್ರೆ ತಗೋತಿದ್ವಿ. ಸಂಡೇ ಇವತ್ತಿಂದ ಲಾಕ್ ಡೌನ್ ಇಲ್ಲ, ಆರಾಮಾಗಿ ಬರ್ಬೋದು. ಬಾಕಿ ದಿನ ಬರ್ತಿದ್ರಿ, ಬಟ್ ಭಾನುವಾರ ಲಾಕ್ ಆಗ್ತಾ ಇತ್ತು ಲಾಲ್ಬಾಗ್ ಅಲ್ವಾ? ಸೊ
ಸೊ ಈಗ ಇವತ್ತಿಂದ ಇದು ಕೂಡ ಲಿಫ್ಟ್ ಆಗಿರೋದ್ರಿಂದ ಖುಷಿ ಆಗ್ತಾ ಇದೆ. ನಿಮ್ಗೆ ಏನ್ ಅನ್ಸ್ತಾ ಇದೆ? ನಮಗೆ ಬಹಳಷ್ಟು ಖುಷಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಎಂಪ್ಲಾಯೀಸ್ ಎಲ್ಲಾನು ಶುಕ್ರವಾರ ಶನಿವಾರದವರೆಗೂ ಕೆಲಸ ಮಾಡ್ತಿದ್ರು. ಈಗ ಬಿಸ್ನೆಸ್ ಕಮ್ಯುನಿಟಿಯವರು ಅಂಗಡಿಗೆ ಹೋಗಿ ಶನಿವಾರದವರೆಗೂ ಹಗಲು ರಾತ್ರಿ ದುಡ್ಕೋತಿದ್ರು. ಆಮೇಲಿಂದ ಸ್ಕೂಲ್ಸು ಎಲ್ಲಾನು ಇರಲಿಲ್ಲ. ಈಗ ಲಾಕ್ಡೌನ್ ಲಿಫ್ಟ್ ಆಗಿರೋದ್ರಿಂದ ಫಸ್ಟ್ ಟೈಮು ಎಲ್ಲಾರ್ಗು ಬಹಳ ಹುಮ್ಮಸ್ಸು, ಬಹಳ ಜನ ಸೇರ್ತಿದೀವಿ. ನಂತರ ಇಲ್ಲಿ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ತಿದೀವಿ. 240 ಎಕರೆ ಇರೋದ್ರಿಂದ ಇಲ್ಲಿ ಎಲ್ಲಾ ಕಡೆನೂ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ತಿದೀವಿ. ನಂತರ 4 ಗೇಟ್ಗಳಲ್ಲಿ ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4 ಗೇಟ್ಗಳಲ್ಲಿ ಈ ಥರ್ಮೋಸ್ಕ್ಯಾನ್ ಅಲ್ಲಿ ಚೆಕಿಂಗ್ ಮಾಡ್ತಾರೆ. ಟೆಂಪರೇಚರ್ ಏನಾದರೂ ಇದ್ರೆ ಆ ಪರ್ಟಿಕ್ಯುಲರ್ ಪರ್ಸನ್ಸ್ನ ವಾಪಸ್ ಕಳಿಸ್ಬಿಡ್ತಾರೆ. ಸ್ಯಾನಿಟೈಸೇಷನ್ ನಾವು ನಮ್ಮ ಒಕ್ಕೂಟದಿಂದ ನಾವು ಪ್ರಾವಿಷನ್ ಮಾಡಿದ್ದೀವಿ. ಸೊ ಒಟ್ಟಲ್ಲಿ ಎಲ್ಲ ನಡಿಗೆದಾರರು ಕೂಡ ತುಂಬಾ ಖುಷಿಯಾಗಿನೇ ಲಾಲ್ಬಾಗ್ನೊಳಗೆ ವಾಕ್ ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಭಾನುವಾರದ ಈ ಲಾಕ್ ಡೌನ್ ಲಿಫ್ಟ್ ಆಗಿರೋದು ಎಲ್ಲರಿಗಿಂತ ಬಹುಶಃ ಅವರಿಗೆ ಹೆಚ್ಚು ಖುಷಿಯಾಗಿರೋ ತರ ಕಾಣ್ತಾ ಇದೆ. ಶರ್ಮಿತಾ, ಫೈನ್, ಪ್ಲೀಸ್ ಬಿ ಆನ್ಲೈನ್. ಸೌಮ್ಯ, ಇನ್ನು ಯಶವಂತಪುರ ಅಲ್ಲಿನ ಪರಿಸ್ಥಿತಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಯಶವಂತಪುರ ಅಂತಂದ್ರೆ ಹೇಳಿ ಕೇಳಿ APMC ಇದೆ, ಅಂದ್ರೆ ಹೋಲ್ಸೇಲ್ ವ್ಯಾಪಾರ ವಹಿವಾಟೆಲ್ಲ ನಡೆಯುತ್ತೆ. ವ್ಯಾಪಾರಸ್ಥರಿಗೂ ಒಂಥರ ಆತಂಕ ಆಗ್ತಾ ಇತ್ತು ಪ್ರತಿ ಸಂಡೇ ಬಂದಾಗ. ಲಾಕ್ ಡೌನ್ ಇದೆ, ಸೊ ಒಳ್ಳೆ ವ್ಯಾಪಾರ ಏನೋ ಮಾಡ್ತಾ ಇದ್ವಿ, ಸಂಕಷ್ಟ ಅದಕ್ಕೂ ಬಂತಲ್ಲಪ್ಪ ಅಂತ. ಸೊ ಈ ನಿಟ್ಟಲ್ಲಿ ಅಲ್ಲಿ ವ್ಯಾಪಾರ ವಹಿವಾಟೆಲ್ಲ ಹೆಂಗ್ ನಡೀತಾ ಇದೆ? ಇವತ್ತು ಲಾಕ್ ಡೌನ್ ತೆರವಾಗಿದೆ ಸಂಡೇ. ಶರ್ಮಿತಾ, ಇವತ್ತಿನಿಂದ ಬೆಂಗಳೂರಿನಲ್ಲಿ ಲಾಕ್ಡೌನ್ ತೆರವು ಮಾಡ್ತಾ ಇದ್ದಾರೆ. ಏನು ಪ್ರತಿ ಭಾನುವಾರ ಕಳೆದ 4 ಭಾನುವಾರ ಲಾಕ್ಡೌನ್ ಅನ್ನು ಮಾಡಲಾಗಿತ್ತು. ಆದರೆ ಇವತ್ತಿನಿಂದ ಒಂದು ಲಾಕ್ಡೌನ್ ತೆರವು ಮಾಡಿ ಒಂದು ಎಲ್ಲ ವಾಹನ ಸಂಚಾರ ಮತ್ತೆ ವ್ಯಾಪಾರ ವಹಿವಾಟಿಗೂ ಒಂದು ಮುಕ್ತ ಅವಕಾಶವನ್ನು ಕಲ್ಪಿಸಿರೋದ್ರಿಂದ ಇವತ್ತು ಬೆಂಗಳೂರಿನಲ್ಲಿ ಯಥಾಸ್ಥಿತಿಯಾಗಿ ಎಂದಿನಂತೆ ಯಾವ ರೀತಿ ವೆಹಿಕಲ್ ಮೂವ್ಮೆಂಟ್ ಇದೆ ಅದೇ ರೀತಿ ಇರುವಂತದ್ದು. ಮತ್ತೆ ಆದ್ರೂ ಸಹ ಎಲ್ಲೋ ಒಂದ್ ಕಡೆ ಏನು ಆಟೋ, ಕ್ಯಾಬ್ ಮತ್ತೆ ಬಸ್ಗಳ ಓಡಾಟ ಎಂದಿನಂತೆ ಇದ್ರೂ ಸಹ ಒಂದು ರಸ್ತೆಗಳಲ್ಲಿ ವೆಹಿಕಲ್ ಮೂವ್ಮೆಂಟ್ ಇವತ್ತು ತುಂಬಾ ಕಡಿಮೆ ಇದೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಪ್ರತಿ ಭಾನುವಾರ ಲಾಕ್ಡೌನ್ ಇಂದಾಗಿ ಯಾವ ರೀತಿ ಒಂದು ಪರಿಸ್ಥಿತಿ ಇತ್ತು, ಇವತ್ತು ಸ್ವಲ್ಪ ಮಟ್ಟಿಗೆ ವೆಹಿಕಲ್ ಜಾಸ್ತಿ ಇದ್ರು ಸಹ ಪ್ರತಿದಿನಕ್ಕೆ ಹೋಲಿಕೆ ಮಾಡೋದು ತುಂಬಾ ವಿರಳವಾಗಿರುವಂತದ್ದು. ಜನ ಎಲ್ಲೋ ಒಂದ್ ಕಡೆ ಸ್ವಯಂ ಪ್ರೇರಿತವಾಗಿ ತಾವೇ ಒಂದು ಲಾಕ್ಡೌನ್ಗೆ ಒಳಗಾಗಿದ್ದಾರೆ ಅನ್ನೋ ಒಂದು ಅನುಮಾನಗಳು ಸಹ ಈಗ ಹುಟ್ಟಾಗ್ತಿರುವಂತದ್ದು. ಯಾಕಂದ್ರೆ ಬೆಂಗಳೂರಿನಲ್ಲಿ ದಿನೇ ದಿನೇ ಏನು ಕೊರೋನಾ ಸೋಂಕು ಹೆಚ್ಚಾಗ್ತಿರುವಂತದ್ದು. ಪ್ರತಿದಿನದ ವರದಿಯಲ್ಲಿ ಸುಮಾರು 2,000 ಪ್ರಕರಣಗಳು ವರದಿಯಾಗ್ತಿರೋದ್ರಿಂದ ಜನ ಎಲ್ಲೋ ಒಂದ್ ಕಡೆ ಮನೆಗಳಿಂದ ಹೊರಗಡೆ ಬರೋದಕ್ಕೆ ಇನ್ನೂ ಹಿಂಜರಿತಿದ್ದಾರೆ ಅನ್ನೋ ಒಂದು ಅನುಮಾನಗಳು ಸಹ ಉಂಟಾಗ್ತಿರುವಂತದ್ದು. ಏನು ನಾವು ಯಾವುದೇ ಒಂದು ರಸ್ತೆಯಲ್ಲಿ ಓಡಾಡಿದ್ರು ಸಹ ಒಂದು ವೆಹಿಕಲ್ ಮೂವ್ಮೆಂಟ್ ತುಂಬಾ ಕಡಿಮೆ ಇದೆ. ಮತ್ತೆ ಅದೇ ರೀತಿ ಒಂದು ವ್ಯಾಪಾರ ವಹಿವಾಟುಗಳು ಸಹ ಇನ್ನೂ ಆರಂಭ ಆಗಬೇಕಾಗಿದೆ. ಯಾಕಂದ್ರೆ ಈಗಾಗಲೇ 8 ಗಂಟೆ ಆಗಿರೋದ್ರಿಂದ ಸಾಕಷ್ಟು ಅಂಗಡಿ ಮುಂಗಟ್ಟುಗಳು ಮತ್ತೆ ಓಪನ್ ಆಗಬೇಕು. ಆದರೆ ತರಕಾರಿ ಮತ್ತೆ ಹೂವು ಹಣ್ಣಿನ ವ್ಯಾಪಾರಗಳು ಮಾತ್ರ ಪ್ರತಿನಿತ್ಯದಂತೆ ಇವತ್ತು ಸಹ ನಡೀತಾ ಇರುವಂತದ್ದು. ಆದ್ರೆ ರಸ್ತೆ ಜನ ಮಾತ್ರ ಇವತ್ತು ಭಾನುವಾರ ಆಗಿದ್ರು ಸಹ ಎಲ್ಲೋ ಒಂದ್ ಕಡೆ ಹೊರಗಡೆ ಬಂದು ಏನೋ ಪ್ರತಿನಿತ್ಯ ಓಡಾಟ ಮಾಡೋದಕ್ಕೆ ಹಿಂಜರಿತಾ ಇದ್ದಾರೆ ಅಂತ ಕಾಣುತ್ತೆ. ಮತ್ತೆ ಈಗ ನಮ್ಮ ಜೊತೆ ಕೆಲವರು ಆಟೋ ಚಾಲಕರು ಸಹ ಇದ್ದಾರೆ, ಅವ್ರದ್ದು ಕೇಳ್ಬೋದು. ಇವತ್ತು ಲಾಕ್ಡೌನ್ ಒಂದು ಸಡಿಲಿಕೆ ಆಗಿರೋದ್ರಿಂದ ಸರ್, ಇವತ್ತು ಲಾಕ್ಡೌನ್ ಸಡಿಲಿಕೆ ಆಗಿದೆ, ಯಾವ ರೀತಿ ಇದೆ ಭಾನುವಾರದ ಬಿಸ್ನೆಸ್? ನಿಮ್ಗೆ ಏನಾದ್ರು ಬಿಸ್ನೆಸ್ ಆಗ್ತಿದೆಯಾ? ಏನ್ ಸರ್, ಬಿಸ್ನೆಸ್ ಇಲ್ಲ. ಆಟೋಗೆ ಜಾಸ್ತಿ ಜನ ಅವರು ಆಚೆ ಬರ್ತಾ ಇಲ್ಲ. ಜನ ಅವರು ಸ್ವಲ್ಪ ಸಗ್ತಾ ಇದೆ. ಎಲ್ಲ ಆಟೋಗಳು ಎಲ್ಲ ಖಾಲಿ ಆಗ್ತಾ ಇದೆ. ಖಾಲಿನೇ ಓಡ್ತಾ ಇರಬೇಕು ಸರ್ ಆಟೋ. ಮತ್ತೆ ಇಷ್ಟು ದಿನ ಮೊದಲು ಲಾಕ್ಡೌನ್ ಇದ್ದಾಗಲೂ ಮತ್ತೆ ಲಾಕ್ಡೌನ್ ತೆರವಾಗಿತ್ತು, ಮತ್ತೆ ಇವತ್ತು ಭಾನುವಾರ ಆಗಿದೆ. ಏನಾದ್ರು ಜನರ ಮೂವ್ಮೆಂಟ್ ಯಾವ ರೀತಿ ಇದೆ? ವೆಹಿಕಲ್ ಮೂವ್ಮೆಂಟ್ ಇಲ್ಲ, ಸ್ವಲ್ಪ ಕಮ್ಮಿ ಇದೆ ಸರ್. ಜನ ಅವ್ರು ಆಚೆ ಬರಬೇಕು, ಬಿಸ್ನೆಸ್ ನಡಿಬೇಕು ಅಂದರೆ ಪಬ್ಲಿಕ್ ಸಿಟಿ ಇದ್ರೆ ಬಿಸ್ನೆಸ್ ಓಡುತ್ತೆ. ಇವಾಗ ಏನು ಪಬ್ಲಿಕ್ಕೇ ಇಲ್ಲ ಸರ್. ಶರ್ಮಿತಾ, ಇದು ಆಟೋ ಚಾಲಕರು ಹೇಳ್ತಿರುತ್ತದೆ. ಏನು ಭಾನುವಾರ ಆಗಿದ್ರು ಸಹ ಇವತ್ತು ಲಾಕ್ಡೌನ್ ತೆರವಾಗಿದೆ, ಆದ್ರೆ ಜನ ಹೊರಗಡೆ ಬರ್ತಾ ಇಲ್ಲ, ಬಿಸ್ನೆಸ್ ಸಹ ಆಗ್ತಿಲ್ಲ ಅಂತೇಳಿ ಆಟೋ ಚಾಲಕರು ತಮ್ಮ ನೋವನ್ನು ಹೇಳ್ಕೊಳ್ತಿರುತ್ತದೆ. ಶರ್ಮಿತಾ, ಫೈನ್, ಪ್ಲೀಸ್ ಬಿ ಆನ್ಲೈನ್. ಮುನಿರಾಜು, ಇನ್ನು ಮೈಸೂರಲ್ಲಿ ಜನರಿಗೆ ಇದ್ರ ಅರಿವು ಬಂದಿದೆಯಾ? ಫಸ್ಟ್ ಆಫ್ ಆಲ್ ಈ ಸಂಡೇ ಲಾಕ್ಡೌನ್ ಇಲ್ಲ ಅನ್ನೋದು. ಸೊ ಪುಟ್ಟಪ್ಪ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಪುಟ್ಟಪ್ಪ, ತುಂಬಾ ಜನ ಬೆಂಗಳೂರಿಂದಾನೇ ಈ ಸಂಡೇ ಅಥವಾ ಸ್ಯಾಟರ್ಡೆ ಬಂದ ತಕ್ಷಣ, ವೀಕೆಂಡ್ ಬಂದ ತಕ್ಷಣ ಮೈಸೂರಿಗೆ ಒಂದು ಟ್ರಿಪ್ ಹೋಗ್ಬೋಣಪ್ಪ, ಒಂದು ರಿಲ್ಯಾಕ್ಸ್ ಮೂಡ್ ಆಗುತ್ತೆ ಅಂತ ಹೋಗಿ ಬರ್ತಾ ಇದ್ರು. ಮತ್ತೆ ತುಂಬಾ ಪ್ಲೇಸಸ್ ಇದೆ ಅಲ್ಲಿ ವಿಸಿಟ್ ಮಾಡಕ್ಕೆ, ನೋಡಕ್ಕೆ, ಅಲ್ಲಿಗೆಲ್ಲ ಹೋಗ್ತಾ ಇದ್ರು. ಬಟ್ ಈ ಕೊರೋನಾ ಬಂದ್ಮೇಲೆ, ಲಾಕ್ಡೌನ್ ಆದ್ಮೇಲೆ ಇದಕ್ಕೆಲ್ಲ ಕಡಿವಾಣ ಬಿದ್ದಿತ್ತು. ಫಸ್ಟ್ ಆಫ್ ಆಲ್ ಜನರಿಗೆ ಅರಿವಿಗೆ ಬಂದಿದ್ಯಾ ಭಾನುವಾರ ಲಾಕ್ಡೌನ್ ಇರೋದಿಲ್ಲ ಅನ್ನೋದು? ಖಂಡಿತವಾಗಿಯೂ ಶರ್ಮಿತಾ, ಏನು ಇವತ್ತಿನಿಂದ ಸಂಡೇ ಲಾಕ್ಡೌನ್ ಇರೋದಿಲ್ಲ ಅನ್ನೋದು ಮೈಸೂರಿನಲ್ಲಿ ಎಲ್ರಿಗೂ ಸಹ ಅರಿವಾಗಿದೆ. ಜೊತೆಗೆ ಕಳೆದ 2 ವಾರಗಳಿಂದ ಸಂಡೇ ಲಾಕ್ಡೌನ್ನಲ್ಲಿ ಜನಸಂದಣಿ ಹೆಚ್ಚಾಗ್ತಾ ಇತ್ತು, ವಾಹನ ಸಂಚಾರ ಸಹ ಹೆಚ್ಚಾಗ್ತಾ ಇತ್ತು. ಇದನ್ನ ಪರಿಗಣನೆಗೆ ತೆಗೆದುಕೊಂಡಂತ ಮೈಸೂರು ಜಿಲ್ಲಾಡಳಿತ ಹಾಗೂ ಮೈಸೂರು ನಗರ ಪೊಲೀಸರು ಇವತ್ತಿನಿಂದ ಸಂಪೂರ್ಣವಾಗಿ ಸಂಡೇ ಲಾಕ್ಡೌನ್ ಸ್ಥಗಿತಗೊಳಿಸಿದ್ದಾರೆ. ಅದರ ಜೊತೆಯಲ್ಲಿ ಮೈಸೂರಿನಲ್ಲಿ ಇದ್ದಂಥ ವಿಶೇಷವಾದಂತಹ 6 to 6 ಅಂದ್ರೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಇದ್ದಂಥ ಕರ್ಫ್ಯೂ ವ್ಯವಸ್ಥೆಯನ್ನು ಸಹ ಈಗ ಬಂದ್ ಮಾಡಲಾಗಿದೆ. ನಾವೀಗ ಮೈಸೂರಿನ ಪ್ರಮುಖ ವೃತ್ತವಾದಂತಹ KR ವೃತ್ತದ ಮತ್ತು ಮಧ್ಯಭಾಗದಲ್ಲಿದ್ದೇವೆ. ನೀವು ದೃಶ್ಯಗಳು ನೋಡ್ಬೋದು. ಕಳೆದ 4-5 ಸಂಡೇಗಳಲ್ಲಿ ಅಂದ್ರೆ ಪ್ರತಿ ಭಾನುವಾರ ಈ ರಸ್ತೆ ಸಂಪೂರ್ಣವಾಗಿ ಸ್ತಬ್ಧವಾಗ್ತಾ ಇತ್ತು.
ಇತ್ತು. ಈ ಋತುದಲ್ಲಿ ವಾಹನ ಸಂಚಾರ ಸಾಕಷ್ಟು ರೀತಿಯಲ್ಲಿ ವಿರಳವಾಗ್ತಿತ್ತು. ಆದರೆ ಇವತ್ತು ಆ ವಾತಾವರಣ ಇಲ್ಲ. ಸಾರ್ವಜನಿಕರು ಸಾಕಷ್ಟು ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ. ವಾಹನ ಸಂಚಾರವೂ ಸಹ ಹೆಚ್ಚಾಗಿದೆ. ಅದರ ಜೊತೆಯಲ್ಲಿ ರಸ್ತೆ ಸಾರಿಗೆ ಅಂದ್ರೆ ಬಸ್ ವ್ಯವಸ್ಥೆ ಏನಿತ್ತು ಅದು ಸಹ ಇವತ್ತು ಚಾಲ್ತಿಯಲ್ಲಿದೆ. ವಾಹನ, ಆಟೋ, ಓಲಾ, ಉಬರ್ಗಳು ಇವೆಲ್ಲವೂ ಸಹ ರಸ್ತೆಯಲ್ಲಿ ಓಡಾಡ್ತಾ ಇದೆ. ಪ್ರಮುಖವಾಗಿ ಸಂಡೇ ಬಂತಂದ್ರೆ ಕರ್ಫ್ಯೂ ಇರ್ತಾ ಇತ್ತು, ವಾಹನ ಸಂಚಾರ ಇರ್ತಾ ಇರಲಿಲ್ಲ. ಹಾಗಾಗಿ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಗಳು ಸಹ ಉದ್ಭವ ಆಗ್ತಾ ಇತ್ತು. ಇವೆಲ್ಲದಕ್ಕೂ ಸಹ ಕಡಿವಾಣ ಹಾಕಿದ್ರೆ ಜೊತೆಗೆ ಒಂದು ಹಂತಕ್ಕೆ ಎಲ್ಲವೂ ಸಹ ಫ್ರೀ ಆಗಿದೆ. ಇನ್ನು ನಾವು ನಗರ ಬಸ್ ನಿಲ್ದಾಣದಲ್ಲೂ ಸಹ ನೋಡ್ಬೋದು. ನಗರ ಬಸ್ ನಿಲ್ದಾಣದಲ್ಲಿ ಇವತ್ತು ಬಸ್ಗಳು ಸೇವೆ ಸಲ್ಲಿಸೋದಕ್ಕೆ ಎಲ್ಲವೂ ಸಹ ಸಾಲಾಗಿ ನಿಂತಿವೆ. ಆದರೆ ಪ್ರಯಾಣಿಕರ ಸಂಖ್ಯೆ ಸಂಪೂರ್ಣವಾಗಿ ವಿರಳವಾಗಿದೆ. ಜನ ಸಂಡೇ ಲಾಕ್ಡೌನ್ ಇಲ್ಲ ಅಂತ ಗೊತ್ತಿದ್ರೂ ಸಹ ಬಸ್ ಹತ್ತೋದಕ್ಕೆ ಸಹ ಮುಂದಾಗ್ತಾ ಇಲ್ಲ. ಇವತ್ತು ಆಟೋ ಹಾಗೂ ಓಲಾ, ಉಬರ್ಗಳು ಸಹ ಎಲ್ಲ ಸೇವೆಯನ್ನು ಸಲ್ಲಿಸ್ತಾ ಇದೆ. ಸಾರ್ವಜನಿಕರು ವ್ಯಾಪಾರ ವಹಿವಾಟುಗಳಲ್ಲಿ ತೊಡಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಮೈಸೂರು ಎಲ್ಲೋ ಒಂದ್ ಕಡೆ ಫ್ರೀ ಆಗಿ ಓಡಾಡ್ತಾ ಇದೆ. ಇಲ್ಲೊಬ್ರು ಆಟೋ ಡ್ರೈವರ್ ಇದ್ದಾರೆ, ಅವ್ರನ್ನ ಮಾತಾಡ್ಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಪ್ರತಿ ವಾರ ಸಂಡೇ ಲಾಕ್ಡೌನ್ ಇರ್ತಾ ಇತ್ತು, ನೀವು ಬರೋಕ್ಕಾಗ್ತಾ ಇರಲಿಲ್ಲ. ಈ ವಾರದಿಂದ ಇರೋಲ್ಲ, ಹೇಗನ್ನಿಸ್ತಾ ಇದೆ ಸರ್? ಬಂದರೂ ಏನು ಪ್ರಯೋಜನ ಸರ್, ಬಾಡಿಗೆನೇ ಇಲ್ಲ. ಹಾಂ, ಹೆಂಗಾಗಿದೆ ಬದುಕು ಈ ಲಾಕ್ಡೌನಲ್ಲಿ? ಲಾಕ್ಡೌನ್ ಭಾರಿ ಕಷ್ಟ ಆಗ್ಬಿಟ್ಟಿದೆ ಸರ್. ಇವಾಗ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿದೆ ಎಲ್ಲರಿಗೂ. ಒಬ್ರಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ತೊಂದರೆ ಆಗಿದೆ ಇವಾಗ ಆ ಥರ. ಮೈಸೂರಲ್ಲಿ ಬೆಳಿಗ್ಗೆ 6ರಿಂದ ಸಂಜೆ 6 ತನಕ ಮಾತ್ರ ಇತ್ತು. ಆಗೆಲ್ಲ ಹೆಂಗಿತ್ತು ಪರಿಸ್ಥಿತಿ? ಅವಾಗಲೂ ಸರ್ ಅಷ್ಟೇ, ಅವಾಗಲೂ ಹಂಗೆ ಇತ್ತು ಸರ್. ಇವಾಗ ಸ್ವಲ್ಪ ಬೇಗ ಮನೆಗೆ ಹೋಗ್ತಿದ್ರು, ಏನು ಸ್ವಲ್ಪ ಲೇಟಾಗಿ ಹೋಗ್ತಿದ್ರು ಅಷ್ಟೇ. ಇವತ್ತು ಎಷ್ಟೊತ್ತು ಬಂದ್ರಿ? ವ್ಯಾಪಾರ ಆಗಿದೆ, ಬೋನಿ ಆಗಿದೆ, ಹೇಗೆ? ಅದೇ ಸರ್, 5 ಗಂಟೆಗೆ ಬಂದು ಈಗ 30 ರೂಪಾಯಿ ಪಡೆ ಹೊಡ್ತೀನಿ ಸರ್ ಅಷ್ಟೇ. ಎಸ್ ಶರ್ಮಿತಾ, ಇದು ಇಲ್ಲಿರುವಂತಹ ಆಟೋ ಡ್ರೈವರ್ ಅವರ ಸ್ಪಷ್ಟವಾದ ಮಾತುಗಳು. ಬೆಳಿಗ್ಗೆ ನಾವು ಬಂದಿದ್ದೀವಿ, ಆದರೆ ವ್ಯಾಪಾರ ಇಲ್ಲ. ಯಾವುದೇ ರೀತಿಯಲ್ಲಿ ಪ್ರಯಾಣಿಕರು ರಸ್ತೆಗೆ ಬರೋದಕ್ಕೆ ಮುಂದಾಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಇನ್ನು ಕಾಯಬೇಕು ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ ಶರ್ಮಿತಾ. ಪ್ಲೀಸ್ ಬಿ ಆನ್ಲೈನ್ ಕೊಟ್ಟಪ್ಪ. ಇನ್ನು ಹುಬ್ಬಳ್ಳಿ ಪರಿಸ್ಥಿತಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನಮ್ಮ ರಿಪೋರ್ಟರ್ ಪರಶುರಾಮ್ ತಹಶೀಲ್ದಾರ್. ಹುಬ್ಬಳ್ಳಿಯಲ್ಲಿ ಹೆಂಗಿದೆ ಈ ವ್ಯಾಪಾರ ವಹಿವಾಟು ಇರ್ಬೋದು, ಬಸ್ ಸಂಚಾರ, ಅಂದ್ರೆ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರಾ ಇಲ್ವಾ, ಏನ್ ಕತೆ ಅಲ್ಲಿದು? ಖಂಡಿತ ಶರ್ಮಿತಾ, ಭಾನುವಾರದ ಲಾಕ್ಡೌನ್ ರದ್ದಾದ ನಂತರ ವಾಣಿಜ್ಯ ನಗರದ ಜನಜೀವನ ಸಹಜ ಸ್ಥಿತಿಯಲ್ಲಿರುವುದು ಕಂಡು ಬರ್ತಾ ಇದೆ. ಆಟೋ, ಕ್ಯಾಬ್ ಸೇರಿದಂತೆ ಖಾಸಗಿ ವಾಹನಗಳ ಸಂಚಾರ ಸಹಜ ಸ್ಥಿತಿಯಲ್ಲಿ ಇದೆ. ಜೊತೆಗೆ ಸಾರಿಗೆ ಸಂಸ್ಥೆಯ ಬಸ್ಗಳು ಕೂಡ ರಸ್ತೆಗಿಳಿದು ಸಂಚಾರವನ್ನು ಆರಂಭಿಸಿದಾವೆ. ಆದರೆ ಜನದಟ್ಟಣೆ ಅಷ್ಟೊಂದು ಇಲ್ಲ, ಜನರ ಸಂಖ್ಯೆಯಲ್ಲಿ ಕಡಿಮೆ ಇರುವುದು ಕಂಡು ಬರ್ತಾ ಇದೆ. ನಾನೀಗ ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿರುವಂತಹ ಚೆನ್ನಮ್ಮ ವೃತ್ತದಲ್ಲಿದ್ದೀನಿ. ಇಲ್ಲಿನ ಕೆಲ ದೃಶ್ಯಗಳನ್ನ ತಮಗೆ ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ನೋಡಬಹುದು, ಇಲ್ಲಿ ಈ ಕೂಗಳತೆ ದೂರದಲ್ಲಿಯೇ ಹಳೆ ಬಸ್ ನಿಲ್ದಾಣ ಇದೆ. ಇಲ್ಲಿಂದ ಪ್ರತಿನಿತ್ಯ ನೂರಾರು ಬಸ್ಗಳು ಸಂಚರಿಸ್ತವೆ. ಸಾವಿರಾರು ಜನರು ಇಲ್ಲಿಂದ ಪ್ರಯಾಣವನ್ನ ಮಾಡ್ತಾರೆ. ಆದರೆ ಪ್ರಯಾಣಿಕರ ಸಂಖ್ಯೆಯಲ್ಲಿ ತೀವ್ರ ಇಳಿಮುಖ ಇರುವುದು ಕಾಣಿಸ್ತಾ ಇದೆ. ಸಾಕಷ್ಟು ಜನ ಮನೆಯಿಂದ ಆಚೆ ಬರ್ತಾ ಇಲ್ಲ. ಇನ್ನೊಂದೆಡೆ ಆಟೋಗಳು ಕೂಡ ರಸ್ತೆಗಿಳಿದು ಏನು ಕೆಲಸವನ್ನ ಮಾಡ್ತಾ ಇದ್ದಾವೆ, ಕ್ಯಾಬ್ಗಳಿದಾವೆ. ಜೊತೆಗೆ ಖಾಸಗಿ ಬೈಕ್ಗಳು, ವಾಹನಗಳು, ಕಾರ್ಗಳು ಕೂಡ ಓಡಾಡ್ತಾ ಇರುವುದನ್ನು ನಾವು ಗಮನಿಸಬಹುದು. ಇನ್ನೊಂದೆಡೆ BRTS ಬಸ್ ಸೇವೆ ಕೂಡ ಪ್ರಾರಂಭಿಸಲಾಗಿದೆ. ಹುಬ್ಬಳ್ಳಿ ಧಾರವಾಡದ ನಡುವೆ ಈ ಒಂದು ಬಸ್ಗಳ ಸಂಚಾರ ಇದೆ. ಆದರೆ ಜನ ದಟ್ಟಣೆ ಅಷ್ಟೊಂದು ಇಲ್ಲ. ಬಸ್ ನಿಲ್ದಾಣಗಳು ಖಾಲಿ ಇರುವುದು ಕಾಣಿಸ್ತಾ ಇದೆ. ಮತ್ತೊಂದೆಡೆ ಅಂಗಡಿ ಮುಂಗಟ್ಟುಗಳು ಒಂದೊಂದಾಗಿಯೇ ತೆರೆದುಕೊಂಡಿದ್ದು ವ್ಯಾಪಾರ ವಹಿವಾಟು ಕೂಡ ಪ್ರಾರಂಭವಾಗಿದೆ. ಆದರೆ ಆ ವ್ಯಾಪಾರಕ್ಕೆ ಜನ ಬರುವಂತಹ ಸಂಖ್ಯೆ ಕೂಡ ತೀವ್ರ ಕಡಿಮೆ ಇರುವುದು ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಏನು ಭಾನುವಾರದ ಲಾಕ್ಡೌನ್ಗೆ ಜನರಿಗೆ ಮಾಹಿತಿ ಇದೆ. ಜಿಲ್ಲಾಡಳಿತ ಕೂಡ ಸಾಕಷ್ಟು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಲಾಕ್ಡೌನ್ ರದ್ದಾಗಿದ್ದರೂ ಕೂಡ ಯಾವ ರೀತಿಯ ಮಾರ್ಗಸೂಚಿಗಳನ್ನು ಅನುಸರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೆಲವೊಂದು ಆದೇಶಗಳನ್ನು ಹೊರಡಿಸಿದೆ. ಯಾರು ಕೂಡ ಅನವಶ್ಯಕವಾಗಿ ಮನೆಯಿಂದ ಆಚೆ ಓಡಾಡಬಾರ್ದು, ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಬೇಕು, ಜೊತೆಗೆ ಮಾಸ್ಕ್ಗಳನ್ನು ಧರಿಸಿಯೇ ಮನೆಯಿಂದ ಆಚೆ ಬರಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಜಿಲ್ಲಾಡಳಿತ ನೀಡಿದೆ. ಹೀಗಾಗಿ ಸಾರ್ವಜನಿಕರು ಕೂಡ ಕಟ್ಟುನಿಟ್ಟಾಗಿ ಈ ಒಂದು ನಿಯಮಗಳನ್ನ ಪಾಲನೆ ಮಾಡಿಕೊಂಡೇ ಈ ಲಾಕ್ಡೌನ್ ಸಂದರ್ಭದಲ್ಲಿ ಕೂಡ ಓಡಾಡಬೇಕಾಗ್ತದೆ. ಜೊತೆಗೆ ಸಭೆ ಸಮಾರಂಭಗಳು, ಬೃಹತ್ ಪ್ರಮಾಣದಲ್ಲಿ ಜನರು ಗುಂಪು ಸೇರುವಂತಹ ಏನು ಕಾರ್ಯಕ್ರಮಗಳಿರ್ತವೆ ಅವುಗಳನ್ನು ಕೂಡ ನಡೆಸದಂತೆ ಮತ್ತು ಯಾವ ರೀತಿಯ ಕಾರ್ಯಕ್ರಮಗಳನ್ನು ನಡೆಸಬಹುದು ಅನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಜಿಲ್ಲಾಡಳಿತ ಕೆಲವೊಂದು ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿದ್ದು ಆ ಪ್ರಕಾರ ಜನರು ನಡೆದುಕೊಳ್ಳಬೇಕು ಅನ್ನುವಂತಹ ಕಟ್ಟುನಿಟ್ಟಿನ ಆದೇಶ ಕೂಡ ಆಗಿದೆ. ಶರ್ಮಿತಾ, ಥ್ಯಾಂಕ್ ಯು ಪರಶುರಾಮ್ ತಹಶೀಲ್ದಾರ್ ತಮ್ಮ ಇನ್ಫಾರ್ಮೇಶನ್ಗೆ. ಥ್ಯಾಂಕ್ ಯು ಸೋ ಮಚ್ ಪುಟ್ಟಪ್ಪ. ಥ್ಯಾಂಕ್ ಯು ಮುನಿರಾಜು. ಥ್ಯಾಂಕ್ ಯು ಸೋ ಮಚ್ ಸೌಮ್ಯ ಕಳಸ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಅಂದ್ರೆ ಒಂದು ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಕೊರೋನಾ